ಬೇಕೇ ಬೇಕು. கர்நாடக ராஜ்ய ரைட்டு சங்கಕ್ಕೆ ಬೇಕೇ ಬೇಕು. இருங்கள், உறுதுணையாக இருங்கள், சோர்ந்து போகாதீர்கள். கண்டிப்பாக நமக்கு ஒரு வாழ்வு கிடைக்கும். ಬರಬೇಕು ಬರಬೇಕು ಕಾವೇರಿ ನೀರು ಬರಬೇಕು, ತರಬೇಕು ತರಬೇಕು ಸರ್ಕಾರ ಆದೇಶ ತರಬೇಕು. ಹೋಗ್ತಾದೆ ಹೋಗ್ತಾದೆ ಕಾವೇರಿ இன்னும் 3 மாதம் கழிந்தாயோரில் குடிக்க தண்ணி இல்ல. இந்த உப்பு நீருமே வடிஞ்சு போகுண்டா, இந்த உப்பு நீருமே வடிஞ்சு போகுண்டா. அதுக்குள்ள தண்ணி கொண்டு வரணுண்டா, அதுக்குள்ள தண்ணி கொண்டு வரணுண்டா. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾವ ನೀರು ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಯಾವ ನೀರಿಗೆ ಹೋರಾಟ, ಯಾವ ನೀರಿಗೆ ಹೋರಾಟ. ಬೇಕೇ ಬೇಕು, ರೈತರ ಕಷ್ಟವನ್ನು ಸಂಧಿಸಿದ ಸರ್ಕಾರಕ್ಕೆ, ರೈತರ ಕಷ್ಟವನ್ನು ಸಂಧಿಸಿದ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ 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 ಶಿವಕುಮಾರ್ಗೆ, ಮಂಜುನಾಥರಿಗೆ, ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾವ ನೀರು, ಯಾವ ನೀರು, ಯಾವ ನೀರು, ಎಲ್ಲೇ ತನಕ ಹೋರಾಟ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ರೋಡ್ ಅಂತೆ ರೋಡು, ಅಧಿಕಾರವಂತೆ ಅಧಿಕಾರ, ಅಧಿಕಾರವಂತೆ ಅಧಿಕಾರ. ಕಾಡಂತೆ ಕಾಡು, ಕಾಡಂತೆ ಕಾಡು. ಅರಣ್ಯ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ, ಪ್ರಾಣಿ ಪಕ್ಷಿಗೆ ನೀರು ಕೊಡುವ ಅರಣ್ಯ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು. ಎಲ್ಲೇ ತನಕ ಹೋರಾಟ, ಯಾವ ನೀರಿಗಾಗಿ ಹೋರಾಟ, ಯಾವ ನೀರಿಗಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, ಯಾವ ನೀರಿಗಾಗಿ ಹೋರಾಟ, ಎಲ್ಲೇ ತನಕ ಹೋರಾಟ, ಎಲ್ಲೇ ನೀರಿಗಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾವ ನೀರು, ಯಾವ ನೀರು, ಯಾತಕ್ಕಾಗಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಉಪ್ಪು ನೀರು ಬೇಡವೇ ಬೇಡ, ಉಪ್ಪು ನೀರು, ಉಪ್ಪು ನೀರು, ಉಪ್ಪು ನೀರು, ಉಪ್ಪು ನೀರು, ಗಂಟಳಿ ನೀರು, ಕಾವೇರಿ ನೀರು, ಕಾವೇರಿ ನೀರು, ಕಾವೇರಿ ನೀರು, ಕಾವೇರಿ ನೀರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲೇ ತನಕ ಹೋರಾಟ, ಎಲ್ಲೇ ತನಕ ಹೋರಾಟ. ನೀರು ಕೊಡುವ ಸರ್ಕಾರಕ್ಕೆ, ನೀರು ಕೊಡುವ ಸರ್ಕಾರಕ್ಕೆ, ನೀರು ಕೊಡುವ ಸರ್ಕಾರಕ್ಕೆ, ನೀರು ಕೊಡುವ ಸರ್ಕಾರಕ್ಕೆ. ಮುಖ್ಯಮಂತ್ರಿ
ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಒಳಗಡೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲರೂ ಒಳಗಡೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಸ್ವಲ್ಪ ನಮ್ಗೆ ಅವಕಾಶ ಕೊಡಿ, ನಾವು ಒಳಗಡೆ ಬರ್ತೀವಿ. ದಯವಿಟ್ಟು ಭಕ್ತಾದಿಗಳು ಸಹಕಾರ ಮಾಡಬೇಕು. ನಿಮ್ಮ ನಾವೇನು ತೊಂದರೆ ಮಾಡಲ್ಲ, ಯಾವ ರೈತರಿಗೂ ಯಾವ ಭಕ್ತಾದಿಗಳಿಗೂ ತೊಂದರೆ ಮಾಡಲ್ಲ ನಾವು. ನಾವೆಲ್ಲರೂ ಈ ಕಾವೇರಿ ನೀರು, ದಂಡಲ್ಲಿ ಮಾರ್ಗ, ದಂಡಲ್ಲಿ ಮಾರ್ಗ, ಕೆರೆಗಟ್ಟೆ ಎಲ್ಲ, ಕೆರೆಕಟ್ಟೆಗಳೆಲ್ಲ ಅಲ್ಲೇ ಕೊಳ್ಳ, ಅಲ್ಲ ಕೊಳ್ಳ, ದಂಡಲ್ಲಿ ಮಾರ್ಗ, ಸಪ್ತನಿ ಮಸೂರು, ದಂಡಲ್ಲಿ ಮಾರ್ಗ, ಮಾತನಿ ಕೆರೆಯ, ಮಾತನಿ ಕೆರೆಯ ಬರಬೇಕು, 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 ತರಬೇಕು, ಬರಬೇಕು, 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 ತರಬೇಕು. ರೋಡ್ ಬದಿಯಲ್ಲಿ ನಿಂತಿರುವ ಎಲ್ಲಾ ಸಾರ್ವಜನಿಕರು ಸಹ ಒಳಗಡೆ ಬರಬೇಕಂತ ವಿನಂತಿ. ಯಾಕಂದ್ರೆ ಇದು ವೇಕೆನ್ಸಿ ಓಡಾಡ್ತಾ ಇದೆ. ಯಾವುದೇ இதற்காகவே நம்மை நாமே நாம் பாராட்டிக் கொள்ள வேண்டும். எப்படியாவது நாம் செய்கின்ற இந்த போராட்டம் நம்முடைய கர்நாடக அரசுடைய கவனத்திற்கு செல்ல வேண்டும் என்று நாம் அனைவரும் முன்னெடுப்போம். அடுத்த வாரம் ஒவ்வொரு வாரமும் நாம் நம்முடைய போராட்டம் வலுவடைந்து கொண்டு வருகிறது. அடுத்த வாரம் இதைவிட இன்னும் வேகமாக வளரும். அதை கண்டிப்பாக கர்நாடக அரசு உணர வேண்டும். அதுவரை இந்த போராட்டத்தை எப்பொழுதும் நாம் நிறுத்துவது கிடையாது. நம்முடைய இவ்வளவு தூரம் நடந்து வர்றதுக்கு இங்க கூடியிருக்க எல்லா விவசாய பெருமக்களுக்கு நான் நன்றியை தெரிவித்துக் கொள்கிறேன். இந்த போராட்டமானது தொடங்கிய காலத்திலிருந்து இப்ப பார்க்கும்போது இன்னும் கொஞ்சம் தீவிரமாக எல்லாரும் இங்க வந்து கலந்துக்கணும்னு சொல்லிட்டு ஒரு ரொம்ப தீவிரமாக இருக்கிறோம். அப்ப இந்த போராட்டம் தொடர்ந்து இதே நிலையில நம்ம கொண்டு போய் நம்மளுடைய இந்த காவேரி நீரை இந்த பகுதிக்கு கொண்டு வரவும், சொன்ன மாதிரி இந்த இடத்தை ஒரு பசுமையான பகுதியாக மாற்ற வேண்டும். நம்மளுடைய எதிர்கால சந்ததிகளுக்கு இங்க ஒரு பாதுகாப்பான நல்ல ஆரோக்கியமான குடிநீர் கிடைக்க செய்ய வேண்டும். இதற்கு தொடர்ந்து நம்ம போராடுவோம். இந்த வாய்ப்பை கொடுத்ததற்கு நன்றி. ಸ್ಟಾರ್ಟ್ ಆಗಿ ಇವತ್ತು 21 ದಿನ ಇಷ್ಟು ಆದರೂ ಸಹಿತ ಈ ಭಾಗದ ಶಾಸಕರು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಚುನಾವಣೆಗೆ ಮೊದಲು ಸ್ನೇಹಿತರು ಹೇಳ್ತಾ ಇದ್ರು ಯಾವಾಗಲೂ ಈ ಭಾಗದಲ್ಲಿ ಇರೋಣ ಅಂತ, ಚುನಾವಣೆ ಮುಗಿದ ನಂತರ ನಮ್ಮೆಲ್ಲ ಮರ್ತಿದ್ದಾರೆ ಅಂತ. ಹಾಗಾಗಿ ಶಾಸಕರೇ, ಅಧಿಕಾರ ಶಾಶ್ವತ ಅಲ್ಲ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಕುಡಿತಕ್ಕಂಥ ನೀರು. ನೀವು ಈಗಾಗಲೇ ಅಧಿಕಾರ ಎಲ್ಲ ಪಡೆದು 2.5 ವರ್ಷಗಳು ಕಾದಿದೆ. 2.5 ವರ್ಷಗಳು ಕಾದ್ರೂ ಸಹಿತ ತಾವು ಈ 3 ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ, ಮಕ್ಕಳಿಗೆ, ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಕೊಡುವುದರಲ್ಲಿ ವಿಫಲರಾಗಿದ್ದೀರಿ. ಈಗಾಗಲೇ ಸರ್ಕಾರ ಕೂಡ ವರದಿಯನ್ನು ಕೊಟ್ಟಿದೆ. ಇಲ್ಲಿ ಕುಡಿತಕ್ಕಂಥ ನೀರು ಉಪ್ಪು ನೀರು, ಕುಡಿತಕ್ಕಂಥ ಯೋಗ್ಯತೆ ಇಲ್ಲತಕ್ಕಂಥ ನೀರು ಅಂತೇಳಿ. ಆದ್ರೂ ಕೂಡ ಕೇವಲ
ಮಾತಾಳಿ ಪಂಚಾಯಿತಿ ಹೊಂದಿಕೆನೆ ಪ್ರತಿ ದಿನ 200 ಟ್ರ್ಯಾಕ್ಟರ್ ನೀರಿನ ಅವಶ್ಯಕತೆ ಇದೆ, ಕೇವಲ ಬರೀ ನಾಗರಿಕರಿಗೆ ಮಾತ್ರ. ಆದ್ರೆ ಅದನ್ನ ನಂಬ್ಕೊಂಡಿರ್ತಕ್ಕಂಥ ಪಶುಗಳಾಗ್ಬೋದು ಅಥವಾ ಇನ್ನಿತರ ಸಾಕು ಪ್ರಾಣಿಗಳಾಗ್ಬೋದು, ಅದನ್ನೆಲ್ಲ ಸೇರಿದ್ರೆ ಇನ್ನೂ ಎಷ್ಟಾಗ್ಬೋದು. ನಿಜವಾಗ್ಲೂ ನಿಮ್ಗೆ 200 ಟ್ರ್ಯಾಕ್ಟರ್ ನೀರನ್ನ ಪಂಚಾಯಿತಿ ಒದಗಿಸ್ತಾ ಇದೆಯಾ? ಹಾಗಾಗಿ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ರೈತರಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಹಾಡ್ಕೊಂಡು ಕಾಲ ಕಳೀತವರ ಹೊರತು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನು ಒದಗಿಸೋದ್ರಲ್ಲಿ ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರ ಆಗ್ಬೋದು ತುಂಬಾನೇ ವಿಫಲವಾಗಿದೆ. ಯಾಕೆಂತಂದ್ರೆ ಕಳೆದ 2020ರಲ್ಲಿಯೇ ಸಂಬಂಧಪಟ್ಟಂತ ಸರ್ಕಾರಕ್ಕೆ ಮಾತಾಡಿ ಭಾಗದಿಂದ ಪತ್ರ ವ್ಯವಹಾರವನ್ನು ಮಾಡಿದೆ. ಈಗ ಪತ್ರ ವ್ಯವಹಾರವನ್ನ ಮಾಡಿ 5 ವರ್ಷ ಕಳೆದ್ರೂ ಸಹಿತ ಇಲ್ಲಿವರೆಗೆ ದಯಮಾಡಿ ರೈತರು ಏನಿದ್ರು ಎಲ್ಲ ಹಿಂಭಾಗ ಬನ್ನಿ, ಪ್ರಶ್ನವರು ಪೊಲೀಸ್ನವ್ರು ಬಿಟ್ಟು ದಯಮಾಡಿ ಎಲ್ಲ ಹಿಂದಕ್ಕೆ ಬನ್ನಿ, ಆನಂತರ ಮಾತಾಡೋದು ಪ್ಲೀಸ್, ದಯಮಾಡಿ ಬನ್ನಿ.